ಮೋಸ್ಟ್ ಪ್ರಾಬಬ್ಲಿ ಈ ಸಲ ಜಿಲ್ಲಾ ಆಗ್ತದೆ ಅನ್ನೋಂಥ ಹೋಪ್ಸ್ ಎಲ್ಲರೂ ಹೇಳೋದು. ಈ ಹೋಪ್ಸ ನಿರಾಶೆ ಆಗಬಾರ್ದು. ನಿರಾಶೆ ಆದ ಜನ ಮತ್ತಷ್ಟು ರೊಚ್ಚಿಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಆ ದಿಶೆಯಲ್ಲಿ ನಮ್ಮ ಉಸ್ತುವಾರಿ ಅವರು ಇನ್ನಷ್ಟು ಆಸಕ್ತಿ ವಹಿಸಿ ಇನ್ನಷ್ಟು ನಮ್ಮ ಸಿದ್ದರಾಮಯ್ಯರಿಗೆ ಬೆನ್ನತ್ತಿ ಇದು ಜಿಲ್ಲೆಯನ್ನು ಘೋಷಣೆ ಮಾಡಿಸ್ಕೊಂಡು ಬರುವಲ್ಲ ಯಶಸ್ವಿ ಆದರು. ಎರಡೂ ಆಗಬೇಕಾದ್ರೆ ಅವ್ರಿಗೂ, ಯಾಕಂದರೆ ಅವ್ರ ಮಗಳು ಸಹಿತ ಇವತ್ತಲ್ಲೇ ಚಿಕ್ಕೋಡಿಯಲ್ಲಿ MP ಇರೋದ್ರಿಂದ ಚಿಕ್ಕೋಡಿ ಮತ್ತು ಗೋಕಾಕ್ ಎರಡೂ ಭಾಗ ಮಾಡಿಸಲೇಬೇಕಂತ ಅನಿವಾರ್ಯತೆ ಅವ್ರಿಗಿದೆ. ಹೀಗಾಗಿ ಅವರು ಜವಾಬ್ದಾರಿ ಹೊತ್ತು ಮಾತಾಡ್ತಾ ಇದ್ದಾರೆ. ಈ ಸಲ ಮಾಡ್ತಾರೋ ಅನ್ನುವಂಥ ಮುಖಶೈಲಿ ಅವ್ರು ನೋಡಿದಾಗ, ಮುಖಭಾವ ನೋಡಿದಾಗ ಅನ್ನಿಸ್ತದೆ. ಆಗಲಿ ಅನ್ನೋದು ಎಲ್ಲರ ಬಯಕೆ ಆಗ್ತದೆ ಅನ್ನುವಂಥದ್ದು ಈ ನಡುವೆ ಚಿಕ್ಕೋಡಿಯಲ್ಲೂ ಪ್ರತಿಭಟನೆ ಆಗಿದೆ ಮತ್ತು ಗೋಕಾಕದಲ್ಲಿ ಮೇಲಿನಲ್ಲಿ ಪ್ರತಿಭಟನೆಗಳು ಆಗ್ತಾ ನಡೆದಿದ್ದಾವೆ. ಮಾಡಲೇಬೇಕಂತ ಒತ್ತಡ ತರುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಹೀಗಾಗಿ ಭಾಳಷ್ಟು ಒಂದು ಭರವಸೆ ಏನು ಮಾಡಿದಪ್ಪ ಅಂತಂದ್ರೆ ಇವೆರಡು ಜಿಲ್ಲೆಗಳಾಗ್ತಾವೆ ಅನ್ನುವಂಥದ್ದು ಆಯ್ದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿ ಎರಡೂ ಭಾಗದ ಜನ ಭಾಳ ಖುಷಿ ಪಡ್ತಾರೆ ಅನ್ನೋದಷ್ಟಲ್ಲ, ಅವ್ರಿಗೆ ಒಂದು ಈ ಭಾಗಗಳ ಅಭಿವೃದ್ಧಿನೂ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಫಂಡ ಈ ಜಿಲ್ಲಾ ಬೆಳವಣಿಗೆ ದೃಷ್ಟಿಯಿಂದ ಬರೋದ್ರಿಂದಾಗೆ ಆ ಫಂಡ್ ಸರಿಯಾಗಿ ಯುಟಿಲೈಸೇಷನ್ ಆಯ್ತಪ್ಪ ಅಂದ್ರೆ ಖಚಿತವಾಗಿ ಈ ಭಾಗದ ಎರಡೂ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತವೆ. ಉದ್ಯೋಗ ಸೃಷ್ಟಿ ಆಗೋ ಜೊತೆಗೆ ಜನರಲ್ಲಿ ಒಂದು ವಿಶ್ವಾಸ ಮೂಡ್ತದೆ. ಇವತ್ತು ಜಿಲ್ಲಾ ಆಗ್ಯದಪ್ಪ, ಏನೋ ಒಂದು ಆಗ್ಬೋದು ನಮಗೆ ಅನ್ನುವಂಥದ್ದು ಆಶೆಗಳು ಹುಡ್ತಾವೆ. ಒಟ್ಟಾರೆಯಾಗಿ ಚಿಕ್ಕೋಡಿ, ಗೋಕಾಕ್ ಮೋಸ್ಟ್ ಪ್ರಾಬಬ್ಲಿ ಜಿಲ್ಲೆಗಳಾಗುವ ಘೋಷಣೆಗಳಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತೇಳಿ ನಾವು ನಂಬೋನು. ಆದರೆ ಈ ನಂಬಿಕೆ ಫೈನಲ್ ಅಲ್ಲ. ಎಲ್ಲಿವರೆಗೆ ಇದು ಗೆಜೆಟ್ಟಾಗಿ ಹೊರಗೆ ಬರೋದಿಲ್ಲೋ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರಬೇಕಾಗಿದೆ ಮತ್ತು ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಶತಾಯಗತೆ 31 ಡಿಸೆಂಬರ್ 31 ಗೋಕಾಕ್ ಮತ್ತು ಚಿಕ್ಕೋಡಿಗಳ ಜಿಲ್ಲೆಗಳನ್ನ ಘೋಷಿಸಿಕೊಳ್ಬೇಕಾಗಿದೆ. ಇವತ್ತು ಅನಿವಾರ್ಯ ಕರ್ತವ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು. 16 ನ್ಯೂಸ್ ಅರ್ಥಾತ್ ಹೇಗೆ ಸತ್ಯದ ಕೈಗೊಂಡು ವಂದನೆಗಳು.